ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಬಂತಲ್ಲ, ಟೆಕ್ಸ್ಟ್ಗೆ ಫೈರ್ ಹಾಕೋ ಎಫೆಕ್ಟು, ನೀವು ನಿಮ್ಮ ಮೊಬೈಲಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ನಿಮಗೆ 3 ಅಪ್ಲಿಕೇಶನ್ ಬೇಕಾಗುತ್ತೆ. ಒಂದು ಕೆನಿಮಾಸ್ಟರ್ ಅಪ್ಲಿಕೇಶನ್, ಮತ್ತು ಪಿಕ್ಸಲ್ ಲ್ಯಾಬು, ಮತ್ತು ಬ್ಯಾಕ್ಗ್ರೌಂಡ್ ಎರೇಸರ್ ಅಂತ ಒಂದು. ಆ 3 ಅಪ್ಲಿಕೇಶನ್ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಕೆನಿಮಾಸ್ಟರ್ ಅಪ್ಲಿಕೇಶನ್ ವಾಟರ್ ಮಾರ್ಕ್ ಇಲ್ದಂಗೆ ಬರಬೇಕು ಅಂತ, ವಾಟರ್ ಮಾರ್ಕ್ ಇಲ್ದಿರೋ ಅಪ್ಲಿಕೇಶನ್ ಸಿಗಬೇಕು ಅಂದರೆ ನಾನೊಂದು ವೀಡಿಯೋ ಮಾಡಿದ್ದೀನಿ, ಫಸ್ಟ್ನೇ ವೀಡಿಯೋ. ಅದನ್ನು ಚೆಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟು ಪಿಕ್ಸಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡ್ಕೊಳ್ಳಿ. ನಾನು ನನ್ನ ಹೆಸರನ್ನ ಟೈಪ್ ಮಾಡ್ಕೊತೀನಿ. ಟೈಪ್ ಮಾಡ್ಕೊಂಡಾದ್ಮೇಲೆ ಈ ಎರಡನೇ ಆಪ್ಷನಿಗೆ ಬನ್ನಿ. ಎರಡನೇ ಆಪ್ಷನಿಗೆ ಬಂದು ಎ ಬಿ ಅಂತ ಇರುತ್ತೆ, ಎ ಬಿ ಫಾಂಟ್ ಅಂತ. ಅದನ್ನ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಸ್ಟೈಲ್ ಫಾಂಟ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅದೇ ಆಪ್ಷನಲ್ಲಿ ಮುಂದೆ ಬಂದು ಸ್ಟ್ರೋಕ್ ಅಂತ ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಒಂದು ರೆಡ್ ಕಲರ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಸ್ಟ್ರೋಕ್ ಎಷ್ಟು ಬೇಕು ಅಂತ ಇಷ್ಟು ಕೊಟ್ಟರೆ ಜಾಸ್ತಿ ಆಗುತ್ತೆ, ಒಂದು ಇಷ್ಟು ಕೊಟ್ಟರೆ ಸಾಕು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮತ್ತು 4ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಆಪ್ಷನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬ್ಯಾಕ್ಗ್ರೌಂಡ್ ಹಿಂದ್ಗಡೆ ಡಾಟ್ ಇದೆಲ್ಲ ಆ ಥರ ಬರುತ್ತೆ. ಆಮೇಲೆ ಇದನ್ನ ಇಮೇಜ್ನ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಸೇವ್ ಈ ಥರ ಆಪ್ಷನ್ ಕಾಣಿಸ್ತೀನಿ ನೋಡಿ, ಮಾರ್ಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಸ್ ಇಮೇಜ್ ಮೇಲೆ ಕೊಡಿ, ಮತ್ತು ಸೇವ್ ಟು ಗ್ಯಾಲರಿ ಅಂತ ಕೊಡಿ. ಇಮೇಜು ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಎರೇಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನೋಡಿ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮ್ಮ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡನ್ ಮೇಲೆ ಕೊಡಿ. ಇಲ್ಲಿ ಆಟೋ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಅದು ಟೆಕ್ಸ್ಟಲ್ಲಿ ಮಧ್ಯದಲ್ಲಿ ವೈಟ್ ಕಲರ್ ಇದೆಯಲ್ಲ, ಅದನ್ನ ರಿಮೂವ್ ಮಾಡಬೇಕು. ಅದಕ್ಕೆ ನೀವು ಇಲ್ಲಿ ರೌಂಡ್ ಮಾರ್ಕ್ ಕಾಣಿಸ್ತೀವಿ ನೋಡಿ, ಇದು ಇಟ್ಕೊಂಡ್ಬಂದು ಕರೆಕ್ಟಾಗಿ ವೈಟ್ ಇರೋದಕ್ಕೆ ಬಿಡಿ, ಹೋಗುತ್ತೆ. ಮತ್ತು ಇನ್ನೊಂದು ಮೇಲೆ ಬಿಡಿ. ಮತ್ತು ಹಿಂಗೆ ನೆಕ್ಸ್ಟ್ ಎಲ್ಲ ಇದ್ರ ಮೇಲೆ ವೈಟ್ ಕಲರ್ ಇದೆಯಲ್ಲ ಅದ್ರ ಮೇಲೆ ಮಾತ್ರ ಬಿಡಿ, ಅವಾಗೆಲ್ಲ ವೈಟ್ ಕಲರ್ ಹೋಗುತ್ತೆ. ಎಲ್ಲ ಹೋಗಿದೆ. ಡನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಸೇವ್ ಮೇಲೆ ಕ್ಲಿಕ್ ಮಾಡಿ. ಈ ಫೋಟೋನು ಸೇವ್ ಆಗಿರುತ್ತೆ. ನೆಕ್ಸ್ಟು ಕೆನಿಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಿಮಿಷ. ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. 16:9 ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಫಸ್ಟು ಒಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ಲ್ಯಾಕ್ ಕಲರು. ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಕಲರ್ ಮೇಲೆ ಕ್ಲಿಕ್ ಮಾಡಿ. ಇದು ಸ್ವಲ್ಪ ಟೈಮ್ ಲೈನ್ ಜಾಸ್ತಿ, ಹಿಂಗೆ ಯೆಲ್ಲೋ ಕಲರ್ ಇದ್ಮೇಲೆ ಇಟ್ಕೊಂಡು ಎಳೀರಿ, ಸ್ವಲ್ಪ ಟೈಮ್ ಲೈನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಒಂದು ಫೈರ್ ಎಫೆಕ್ಟಿಂದು ವೀಡಿಯೋ ಬೇಕು, ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಥರ ಒಂದು ಫೈರ್ ಎಫೆಕ್ಟ್ ಏನು ಬೇಕು ವಿಡಿಯೋ. ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎರೇಸ್ ಅಂತ ಆಪ್ಷನ್ ಇರುತ್ತೆ, ಅದರಲ್ಲಿ ನೀವು ಎರೇಸ್ ಮಾಡಿರೋಂಥ ನೇಮ್ ಸೆಲೆಕ್ಟ್ ಆಗಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈಜ್ನ ದೊಡ್ಡದು ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಫೈರ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಟ್ಕೊಳ್ಳಿ ಹಿಂಗೆ. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು. ಪ್ಲೇ ಮಾಡಿ ನೋಡಿ, ಎಫೆಕ್ಟು ಕರೆಕ್ಟಾಗಿ ಬಂದಿದೆ. ಫುಲ್ಲು ಲಾಸ್ಟಿಗೆ ಇಳಿರಿ ಟೆಕ್ಸ್ಟ್ನ.
ಪ್ಲೇ ಮಾಡಿ. ಕರೆಕ್ಟಾಗಿ ಬಂದಿದೆ ಎಫೆಕ್ಟು. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಶೇರ್ ಥರ ಆಪ್ಷನ್ ಕಾಣಿಸ್ತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ HD ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಿಡಿಯೋ ಸೇವ್ ಆಗುತ್ತೆ. ವಿಡಿಯೋ ಸೇವ್ ಆಗಿದೆ. ಮತ್ತೆ ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. 16:9 ಮೇಲೆ ಕ್ಲಿಕ್ ಮಾಡಿ. ಮತ್ತು ಮೀಡಿಯಾ ಮೇಲೆ ಬಂದು ನೀವು ಸೇವ್ ಮಾಡಿರೋಂಥ ವಿಡಿಯೋ ಕಿನಿಮಾಸ್ಟರ್ ಅಥವಾ ಎಕ್ಸ್ಪೋರ್ಟ್ ಅಂತ ಫೋಟೋ ಸೇವ್ ಆಗುತ್ತೆ. ಆ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಹಿಂಗೊಂದು 3-4 ಸೆಕೆಂಡ್ ಮುಂದೆ ಓಡಿಸಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕತ್ರಿ ಥರ ಆಪ್ಷನ್ ಕಾಣಿಸ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3ನೇ ಆಪ್ಷನು ಸ್ಪ್ಲಿಟ್ ಆ್ಯಡ್ ಪ್ಲೇ ಹೆಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ವೈಟ್ ಬರುತ್ತೆ. ಹಂಗೆ ಒಂದು ಸ್ವಲ್ಪ ಮುಂದೆ ಓಡಿಸ್ಬಿಟ್ಟು ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ 2 ವೈಟ್ ಕಲರ್ ಬರುತ್ತೆ. ಆ ವೈಟ್ ಕಲರ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಂಗ್ ಆಫ್ ಫೈರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಒಂದು ರೈಟ್ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೈರ್ ರೈಟಿಂದ ಬರುತ್ತೆ, ತೋರಿಸ್ತೀನಿ. ರೈಟ್ ಮೇಲೆ ಕ್ಲಿಕ್ ಮಾಡಿ. ಈ ವೈಟ್ ಇದೆಲ್ಲ 2ನೇದು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಅಂತ ಕೊಡಿ. ಪ್ಲೇ ಮಾಡಿ ನೋಡಿ. ಈ ಥರ ಎಫೆಕ್ಟ್ ಬರುತ್ತೆ. ಮತ್ತೆ ಸೇವ್ ಮಾಡೋಕ್ಕೆ ಶೇರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಿಡಿಯೋ ಸೇವ್ ಆಗುತ್ತೆ. ನೀವೇನಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದೆ ಇನ್ನೂ ಚೆನ್ನಾಗಿರೋ ಎಫೆಕ್ಟ್ಗಳನ್ನ ಹೇಳ್ಕೊಡ್ತೀನಿ. ಈಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್, ಬಾಯ್ ಫ್ರೆಂಡ್ಸ್.